ಬೆಂಗಳೂರಿನಲ್ಲಿ ಭಿಕ್ಷುಕನ ಆಟಕ್ಕೆ ಪೊಲೀಸರು ವಿಲವಿಲ ಅಂತ ಒದ್ದಾಡಿದ್ದಾರೆ. ಭಿಕ್ಷುಕನ ಆಟ ಎಂಟ್ರಿ ಕೊಡ್ತು ಬಾಂಬ್ ನಿಷ್ಕ್ರಿಯ ದಳ. ಆ 3 ಬಾಕ್ಸ್ಗಳನ್ನ ನೋಡಿ ಏರಿಯಾವೇ ಗಡಗಡ ಅಂತ ನಡುಗ್ತು. ಅಂದ್ರೆ ಒಂದಷ್ಟು ಪ್ಯಾನಿಕ್ ಆದ್ರು ಅಲ್ಲಿ ಜನ. ಎಟಿಎಂ ಮಷೀನ್ ಬಳಿ ದೌಡಾಯಿಸಿದಂತ ಪೊಲೀಸರ ಟೀಮ್ ಬೆಳ್ಳಂಬೆಳಗ್ಗೆ ಎಟಿಎಂ ಬಳಿ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಎಟಿಎಂ ಪಕ್ಕದಲ್ಲೇ 3 ಬಾಕ್ಸ್ ಅನ್ನ ಇಟ್ಟು ಭಿಕ್ಷುಕ ಪರಾರಿಯಾಗಿದ್ದ. ಆ ಒಂದು ಬಾಕ್ಸ್ ಅನ್ನ ನೋಡಿ ಎಲ್ಲ ಒಂದ್ ಕಡೆ ಸಂಶಯ ಮೂಡ್ತು, ಏನಿದು ಬಾಕ್ಸ್ಗಳು ಅಂತ. ಬೆಂಗಳೂರಿನಲ್ಲಿ ಭಿಕ್ಷುಕ ಈ ಒಂದು ಬಾಕ್ಸ್ ಅನ್ನು ಇಟ್ಟು ಹೋಗಿದ್ದ. ನಂತರ ಸ್ಥಳೀಯರು ಸ್ವಲ್ಪ ಆತಂಕಕ್ಕೊಳಗಾಗಿ ಯಾರೂ ಕೂಡ ಅದರ ಮಾಲೀಕರಿಲ್ಲಂತ ಒಂದು ಬಾಕ್ಸಲ್ಲಿ ಬಿಟ್ಟು ಹೋಗಿದ್ದಾರೆ, ಏನು ಅಂತ. ನಂತರ ಅಲ್ಲಿ ಚೆಕ್ ಮಾಡಿದ್ದಾರೆ. ಎಟಿಎಂ ಮಷೀನ್ ಬಳಿ ಪೊಲೀಸರ ಟೀಮ್ ದೌಡಾಯಿಸಿದೆ. ಮಿನರ್ವಾ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು. ನೀವೀಗ ಬಾಕ್ಸ್ಗಳನ್ನು ನೋಡ್ತಾ ಇದ್ದೀರಾ. ಬೆಳ್ಳಂಬೆಳಗ್ಗೆ ಎಟಿಎಂ ಬಳಿ 3 ಬಾಕ್ಸ್ಗಳಿದ್ವು. ಎಟಿಎಂನಲ್ಲಿ ಹಣ ತುಂಬುವಂತ ಬಾಕ್ಸ್ ಇಟ್ಟು ಪರಾರಿಯಾಗಿರೋದು. ಕೋಟಕ್ ಮಹೀಂದ್ರ ಎಟಿಎಂ ಬಳಿ ಈ ಖಾಲಿ ಬಾಕ್ಸ್. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪತ್ತೆ ಆಗಿದೆ. 3 ಖಾಲಿ ಬಾಕ್ಸ್ಗಳನ್ನು ಇಟ್ಟು ಹೋಗಿದ್ದಂತ ಭಿಕ್ಷುಕ ಬೆಳಗ್ಗೆ 10 ಗಂಟೆಗೆ ಮಿನರ್ವಾ ಸರ್ಕಲ್ನಲ್ಲಿ ಆಗಿರೋದು. ತಕ್ಷಣ ಸೆಕ್ಯೂರಿಟಿ ಗಾರ್ಡ್ನಿಂದ ಅಲ್ಲಿ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಸೆಕ್ಯೂರಿಟಿ ಗಾರ್ಡ್ ತಿಳಿಸ್ತಾರೆ. ಕೂಡಲೇ ಅಲ್ಲಿಗೆ ಬಾಂಬ್ ನಿಷ್ಕ್ರಿಯ ದಳ ಬರುತ್ತೆ. ಎಟಿಎಂನಲ್ಲಿ ಹಣ ತುಂಬುವಂತ ಬಾಕ್ಸ್ ಇದು. ಪರಿಶೀಲನೆ ನಡೆಸಿದಾಗ 3 ಬಾಕ್ಸ್ ಕೂಡ ಖಾಲಿ ಅಂತ ಗೊತ್ತಾಗುತ್ತೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಭಿಕ್ಷುಕನ ಚಲನವಲನ. ಆತ ಓಡಾಡಿದಾನೆ. ಎಟಿಎಂನ ಒಳಭಾಗದಲ್ಲಿ ಹಣ ತುಂಬೋದಕ್ಕೆ ಬಾಕ್ಸ್ಗಳನ್ನ ಬಳಕೆ ಮಾಡುವಂತ ಬಾಕ್ಸ್ ಅದು. ಹಣ ತುಂಬುವಂತ ಬಾಕ್ಸ್ ಹೇಗೆ ಸಿಕ್ತು ಅನ್ನೋದು ಇನ್ನೂ ಕೂಡ ನಿಗೂಢ. ನಾನೇ ಫಸ್ಟ್ ಶಿಫ್ಟ್ ಇಲ್ಲಿ ಡ್ಯೂಟಿಯಲ್ಲಿ ಇದ್ದೆ. ಇರೋವಾಗ ಅಲ್ಲಿ ಈ ಕಡೆ ಅಲ್ಲಿ 2 ಬಾಕ್ಸ್ ಇತ್ತು. ಏನು ಬಾಕ್ಸ್ ಅಂತ ನೋಡಿದ್ರೆ ಕ್ಯಾಶ್ ಬಾಕ್ಸೇ. ಅದು ಎಟಿಎಂ ಕ್ಯಾಶ್ ಲೋಡಿಂಗ್ ಮಾಡ್ತಾರಲ್ಲ ಅಂತ ಬಾಕ್ಸ್ 2 ಇತ್ತು. ಆಮೇಲೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಹೇಳಿದೆ. ಅವರು ಸ್ಟೇಷನ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರು. ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಪೊಲೀಸ್ ಅವರೆಲ್ಲ ಬಂದು ಚೆಕ್ ಮಾಡೋದು. ಇನ್ಸ್ಪೆಕ್ಟ್ರು ಎಲ್ಲ ಬಂದು ಎಲ್ಲ ಬ್ಯಾಂಕ್ ಕಡೆ ಹೋಗಿ ಕೇಳ್ತಾ ಇದ್ರು. ಇಲ್ಲಿ ಪಕ್ಕದಲ್ಲಿ ಆಕ್ಸಿಸ್ ಬ್ಯಾಂಕ್ ಇದೆ, ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ರು. ಆಮೇಲೆ ಮುಂದೆ ಇಲ್ಲಿ ಒಂದು ಬ್ಯಾಂಕ್ ಇದೆ, ಕೋಟಕ್ ಬ್ಯಾಂಕ್, ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ರು. ಅದು ಯಾರ್ದಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಬಂದ್ಬಿಟ್ಟು ಅದು ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ಇದೆ, ಅಲ್ಲಿ CC ಕ್ಯಾಮ್ರಾದಲ್ಲಿ ನೋಡಿದ್ರು ಯಾರು ತಂದು ಮಡಗಿದ್ದಾರೆ ಏನಂತ. ಯಾರೋ ಒಬ್ಬ ಅದೇ ಚಾಪರ್ ಹೊಡಿತಾರೆ ಹಾಯ್ಕೊಂಡು ಬರ್ತಾರಲ್ಲ, ಅವರೇ ಕೈಯಲ್ಲಿ ಇಟ್ಕೊಂಡು ಬಾಕ್ಸ್ ತಂದು ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಚೆಕ್ ಮಾಡಿಬಿಟ್ಟು ಸ್ಟೇಷನ್ಗೆ ಎತ್ಕೊಂಡು ಹೋದ್ರು ಸರ್. ಅದೇ ಆಮೇಲೆ ಭಯ ಅಂದರೆ ಏನೋ ಹೊರಗಡೆ ಏನೋ ಇರ್ಬೋದಂತ. ಕಾಸಿದೆ ಏನಂತ ಗೊತ್ತಿಲ್ಲ. ಬಟ್ ಆಮೇಲೆ ಪೊಲೀಸ್ ಡಾಕೆಲ್ಲ ಬಂತು. ಅವರು ಬಾಂಬ್ ಸ್ಕ್ವಾಡ್ ಬಂದು ಚೆಕ್ ಮಾಡಿದ್ರು. ಚೆಕ್ ಮಾಡಿ ಭಯ ಅದು ಬಂದು ಚೆಕ್ ಮಾಡಿದ್ರು, ಅದೇನೂ ಇಲ್ಲ. ಆಮೇಲೆ ಅದು ಖಾಲಿ ಬಾಕ್ಸ್ ಅಂತಲೇ ಗೊತ್ತಾಯ್ತು.